ಫ್ರೆಂಡ್ಸ್, ಇವತ್ತು ತಲೆ ಪಡ್ಡು ಮಾಡುತ್ತಿದ್ದೇನೆ. ಚಿಕ್ಕ ರೆಸಿಪಿ ತೋರಿಸ್ಬೇಕಂತ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇದರಲ್ಲಿ ಅರ್ಧ ಕುಂಬಳಕಾಯಿ, ಇಷ್ಟು ಹಸಿಮೆಣಸಿನಕಾಯಿ, ಇಷ್ಟು ಕರಿಬೇವು, ಇಷ್ಟು ಕೊತ್ತಂಬರಿ, ಇಷ್ಟು ಶುಂಠಿ, ಇಷ್ಟು ಬೆಳ್ಳುಳ್ಳಿ ಸಾಕು, ಇಷ್ಟು ಉದ್ದಿನಬೇಳೆ. ಇದು ಸೇರಿಂದ ಒಂದು ಸೇರು ಹಾಕಿ ಇದನ್ನು ತೊಳಿಬೇಕು. ಇದಕ್ಕೆ ಬೇಕಷ್ಟು ಎಷ್ಟು ಬೇಕಷ್ಟು ಉದ್ದಿನಬೇಳೆ ಹಾಕಬೇಕು. ಈಗ ತೊಳೆಯೋಣ. ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಸುಮಾರು 6 ಗಂಟೆ ಕಾಲ ನೆನೆ ಇಡಬೇಕು. ಈಗ ನೆನೆ ಇಡ್ತಾ ಇದ್ದೀನಿ. ನೆನೆ ಹಾಕಿದ ಅಕ್ಕಿಯನ್ನು ಈಗ ರುಬ್ಬುತ್ತಾ ಇದ್ದೇನೆ. ಸುಮಾರು 6 ಗಂಟೆಗಳ ಕಾಲ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು. ಈ ಥರ ಬರಬೇಕು. ಈ ಥರ ಹಿಟ್ಟು ಸಣ್ಣಗಿರಬೇಕು. ಇದನ್ನು ಒಂದು ಬಾಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾವು ತೆಗೆದಂಥ ಕೊತ್ತಂಬರಿ ಹಾಗೂ ಜೀರಿಗೆ, ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ರುಬ್ಬಬೇಕು. ಇದನ್ನು ತುರಿತಿರುವ ಇಷ್ಟು ಅರ್ಧ ಕುಂಬಳಕಾಯಿಯನ್ನು ಹಾಕಿ ಸೇರಿಸುತ್ತಿದ್ದೇನೆ. ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಬೇಕು, ಜಾಸ್ತಿನೂ ಹಾಕಂಗಿಲ್ಲ. ಸೇರಿಸಿ ನೋಡೋಣ. ದಂಡಿಗೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಉಳಿದಿರುವ ಕುಂಬಳಕಾಯಿಯನ್ನು ಹಾಕೋಣ. ಪೂರ್ತಿ ಹಾಕೋಣ. ಈಗ ಕಲಸಿ ನೋಡೋಣ. ಈ ಥರ ಬರಬೇಕು, ಗಟ್ಟಿಯಾಗಿರಬೇಕು. ಇದಕ್ಕೆ ಉಪ್ಪು ಹಾಕೋದು ಬೇಡ. ಈಗ ಬೆಳಗ್ಗೆ ಹಾಕೋಣ, ಯಾಕಂದರೆ ನೀರಾಗಿ ತುಂಬ ತೆಳುವಾಗ್ಬಿಡುತ್ತೆ. ಉಪ್ಪು ಈಗ ಹಾಕೋದು ಬೇಡ, ಬೆಳಗ್ಗೆ ಹಾಕೋಣ. ಇದನ್ನ ಫ್ರಿಜ್ಜಿನಲ್ಲಿ ಇಡೋಣ. ಇದು ಮುಗೀತು ಈಗೆಲ್ಲ. ಇದನ್ನ ಬೆಳಗ್ಗೆವರೆಗೂ ಫ್ರಿಜ್ಜಲ್ಲಿದ್ದರೆ ಹುಳಿ ಬರಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಆಯಿತು. ಈಗ ಒಬ್ಬಟ್ಟಿನ ರೆಸಿಪಿ ಇದು ನೋಡೋಣ ಹೇಗಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಚಿಟಿಗೆಯಷ್ಟು ಸೋಡಾ, ಸಾಕು ಇಷ್ಟು. ಸ್ವಲ್ಪ ಅರಿಶಿನ, ಕಲರಿಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೀಗೆ ಕಲಸಿ ನೋಡಿ. ಇಷ್ಟು ಚೆನ್ನಾಗಿ ನೆಂದಿದೆ. ತುಂಬ ಚೆನ್ನಾಗಿ ಬರುತ್ತೆ ಇದು.
ಈಗ ಮತ್ತೆ ಒಂದು ತಿಂಡಿ ತಿನ್ನೋ ಅಷ್ಟು ಟೈಮಿನ ಊಟ ಇಡಬೇಕೀಗ. ಬನ್ನಿ ಫ್ರೆಂಡ್ಸ್, ಈಗ ಬೆಳಗಿನ ಜಾವ 8 ಗಂಟೆ ಆಗಿದೆ. ಈಗ ತಿಂಡಿ ಮಾಡೋಣ. ತಲಿಪಡ್ಡನ್ನು ತಯಾರಿಸೋಣ. ಈಗ ಹಂಚು ಕಾಯಬೇಕು ಸ್ವಲ್ಪ ಹೊತ್ತು. ಇದು ಕುಂಬಳಕಾಯಿಯ ಮುಂದಿನ ಭಾಗ. ಇದು ಹಚ್ಚಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ಅದರಿಂದ ತಗೊಂಡಿದ್ದೇನೆ. ಇದನ್ನ ಸ್ವಲ್ಪ ಕಾಯಬೇಕು. ಇದು ನಿನ್ನೆ ರಾತ್ರಿ ಮಾಡಿರುವಂಥ ತಲೆಪಡ್ಡಿನ ಇದು ಎಲ್ಲ ಮಿಶ್ರಣ ಮಾಡಿರುವಂಥ ಹಿಟ್ಟು. ಇದು ಸುಮಾರು 3 ಅಥವಾ 4 ಜನಕ್ಕೆ ಆಗುತ್ತೆ. ನಾವಿರೋದೇ 3 ಜನ, ಅದಕ್ಕಾಗಿ ಸಾಕು ನಮಗಿಷ್ಟು. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಎಣ್ಣೆಯನ್ನು ಸವರೋಣ. ಸಾಕು. ಸ್ವಲ್ಪ ನೋಡೋಣ ಕಾದಿದೆಯೋ ಇಲ್ಲ ಅಂತ. ಕಾದಿದೆ ನೋಡಿ ಫ್ರೆಂಡ್. ಒಂದು ಚಮಚ ಇಷ್ಟು ಸಾಕು ಒಂದು ಹೊತ್ತಿಗೆ. ಸ್ವಲ್ಪ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಣ. ದೊಡ್ಡಕ್ಕಾಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಣ. ನಿಧಾನವಾಗಿ ಇದು ಮಾಡ್ಕೊ, ಏಕೆಂದರೆ ಹಿಟ್ಟು ಸ್ವಲ್ಪ ತರಿಯಾಗಿರುತ್ತೆ. ಆದ್ದರಿಂದ ಇದನ್ನು ಸ್ವಲ್ಪ ನಿಧಾನವಾಗಿ ದುಂಡನ ಶೇಪಿಗೆ ಮಾಡ್ಕೋಬೇಕು. ಈ ಥರ ಮಾಡ್ಕೊತ ಅಗಲವಾಗಿ ಸ್ವಲ್ಪ ಮಾಡ್ಕೋಬೇಕು. ಯಾಕಂದರೆ ಒಂದೇ ಸತಿ ಮಾಡೋಕ್ಕೆ ಹೋದರೆ ಹರಿದು ಬಿಡುತ್ತೆ. ಇಷ್ಟು ಸಾಕು ಫ್ರೆಂಡ್ಸ್. ಇದಕ್ಕೆ ಒಂದು ಪಕ್ಕ ಮುಚ್ಚೋಣ. ಫ್ರೈ ಮಾಡೋಣ. ಚೆನ್ನಾಗಿ ತಿಂದಿದೆ ಮೇಡಮ್. ತಿರ್ಸಿ ಹಾಕೋಣ. ನೋಡಿ ಚೆನ್ನಾಗಿ ಬರುತ್ತೆ. ಈಗ ಇದು ಇನ್ನೂ ಒಂದು 2 ನಿಮಿಷ ಬೇಯಬೇಕು. ಯಾಕಂದರೆ ಕುಂಬಳಕಾಯಿ ಹಾಕಿರ್ತೇವಲ್ಲ, ಇದೆಲ್ಲ ಒಳಗಿಂದೆಲ್ಲ ಬೇಯಬೇಕಲ್ಲ. ಇದನ್ನು ಇನ್ನೊಂದು ಸ್ವಲ್ಪ ಬೇಯಿಸಲು ಬಿಡಬೇಕು. ತಿರುಗಿಸಿ ನೋಡೋಣ. ನೋಡಿ ಈಗ ಬೆಂದಿದೆ. ಇದೆಲ್ಲ ಪೂರ್ತಿ ಆಗಿದೆ. ಈಗ ಬೇಕಾದರೆ ನೋಡಿ ಎಷ್ಟು ಚೆನ್ನಾಗಿ ಹಳ್ಳಿದೆ ಅನ್ನೋದು. ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ಹರಿಯಲ್ಲ, ಎಲ್ಲೂ ಏನೂ ಆಗಲ್ಲ, ಆ ಥರ ಬರುತ್ತೆ ಇದು. ಇದ್ರ ಮೇಲೆ ಬೇಕಿದ್ರೆ ತುಪ್ಪ ಸುರ್ಕೋಬೇಕು ನೀವು. ಬೇಡ ಅಂದರೆ ಬೇಡ. ತೆಗಿಯೋಣ ಈಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ನೆಂಚ್ಕೊಳಕ್ಕೆ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ತಿನ್ನೋ ಶೈಲಿನೇ ಚೇಂಜ್ ಮಾಡ್ತೀನಿ. ತಿನ್ನೋ ರೀತಿ ಹೊರಗಡೆ ಬಂದು ತಿಂದರೆ ಅದಕ್ಕೆ ರುಚಿ ಜಾಸ್ತಿ ಆಗುತ್ತೆ ಅಂತ ಹೊರಗಡೆ ಬಂದು ತಿಂತಾ ಇದ್ದೀನಿ. ರುಚೋಣ ಈಗ. ಇನ್ನೊಂದ್ಸಲಿ ತಿಂದು ಹೇಳ್ತೀನಿ. ಸೂಪರ್ ಫ್ರೆಂಡ್ಸ್. ಮಾಡ್ಕೊಂಡು ನೀವು ತಿಂದು ನೋಡಿ, ಕಮೆಂಟ್ಸಲ್ಲಿ ಹೇಳಿ. ಸಬ್ಸ್ಕ್ರೈಬು ಮಾಡ್ಕೊಳ್ಳಿ ಪ್ಲೀಸ್.